ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ತೋರಿಸ್ತಾ ರೆಸಿಪಿ ಯಮ್ಮಿ ಆ್ಯಂಡ್ ಟೇಸ್ಟಿ ಟೊಮ್ಯಾಟೊ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದು ಬೇಗ ಕೂಡ ಆಗುತ್ತೆ. ಸೊ ನೀವು ಯಾವಾಗಲೂ ಒಂದೇ ರೀತಿ ಚಿತ್ರಾನ್ನ ಮಾಡ್ಕೊತಾ ಇದ್ದರೆ ಈ ರೀತಿ ನೀವು ಟೊಮೆಟೊ ಮಸಾಲ ಚಿತ್ರಾನ್ನ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ಒಂದು ಬಾಣಲಿಗೆ ನಾನು 3 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಇವಾಗ ಕಡಲೆ ಬೀಜ ಹಾಕ್ಕೊಂಡೆ. ಇದನ್ನು ಕಡಲೆ ಬೀಜನ ಇವಾಗ ರೋಸ್ಟ್ ಮಾಡ್ಕೊಳ್ಳೋಣ. ಈ ರೀತಿ ನಾವು ಕಡಲೆ ಬೀಜನ ಎಣ್ಣೆಲಿ ರೋಸ್ಟ್ ಮಾಡಿಕೊಂಡ್ರೆ ಅದು ಮೆತ್ತಗಾಗಲ್ಲ, ಹಾಗೆ ಚೆನ್ನಾಗಿರುತ್ತೆ. ನಾವು ವಿತೌಟ್ ಆಯಿಲನ್ನ ರೋಸ್ಟ್ ಮಾಡಿಕೊಂಡ್ರೆ ಅದು ಅನ್ನ ಕಲಿಸಿದಾಗ ಮೆತ್ತಗಾಗೋಗುತ್ತೆ. ನೀವು ನೋಡ್ಬೋದು ಇವಾಗ ಕಡಲೆ ಬೀಜ ಆಲ್ಮೋಸ್ಟ್ ಆಗಿದೆ, ಕೆಂಪಗಾಗಿದೆ. ಇದನ್ನು ತೆಗೆದಿಟ್ಕೊಂಡ್ಬಿಡೋಣ. ಇವಾಗ ಎಣ್ಣೆ ಕಾದಿದೆ. ನಾವೇನು ವೆಯ್ಟ್ ಮಾಡೋದು ಬೇಡ. ಇವಾಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಿಟ್ಲಿತಾ ಇದೆ. ಇದಕ್ಕೆ ನಾನು ಕಡಲೆಬೇಳೆ ಹಾಕ್ಕೊಂಡೆ. 1/4 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡೆ. ಇದೆಲ್ಲ ಫ್ರೈ ಆಗಲಿ. ಇಲ್ಲ 3 1/4 ಸ್ಪೂನ್ ಹಾಕೊಬೋದು. ಇವಾಗ 1/4 ಸ್ಪೂನ್ ಜೀರಿಗೆ ಹಾಕ್ಕೊಂಡೆ. ಜೀರಿಗೆ ಹಾಕ್ಕೊಂಡು ತುಂಬ ಫ್ಲೇವರ್ ಬರುತ್ತೆ ಚಿತ್ರಾನ್ನಕ್ಕೆ. ಇವಾಗ ಒಂದು ಸ್ವಲ್ಪ ಮೆಣಸು ಹಾಕ್ಕೊಂಡೆ. ಒಂದು 5ರಿಂದ 6 ಮೆಣಸು ಹಂಗೆ ಕುಟ್ಟಿಟ್ಕೊಂಡಿರೋದು ಹಾಕ್ಕೊಂಡೆ. ಇವಾಗ ನಾನು ಮೀಡಿಯಮ್ ಸೈಜು 3 ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡೆ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿನ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು, ಮತ್ತು ಅರಿಶಿನದ ಪುಡಿ ಹಾಕ್ಕೊಂಡೆ. ಉಪ್ಪು ಅರಿಶಿನದ ಪುಡಿ ಹಾಕ್ಕೊಂಡ್ರೆ ಈರುಳ್ಳಿ ಬೇಗ ಬೇಯುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ. ಇದಕ್ಕೆ ನಾನು 12 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡೆ. ಇದು 12 ಹಸಿರು ಮೆಣಸಿನ್ಕಾಯಿ ಅಂತ ಅಂದ್ಕೊಂಡ್ರೆ ನೀವು ಇದು ಮೆಣಸಿನ್ಕಾಯಿ ಖಾರ ಇರುತ್ತೆ, ಒಂದೊಂದು ಖಾರ ಇರಲ್ಲ. ಅದನ್ನು ನೋಡ್ಕೊಂಡು ನೀವು ಹಾಕ್ಕೊಬೋದು. ಇವಾಗ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದನ್ನ ಹಾಕ್ಕೊಂಡೆ. ಇದಕ್ಕೆ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ರುಬ್ಬಿ ಪೇಸ್ಟ್ ಮಾಡೋದೆಲ್ಲ ಅಗತ್ಯ ಇರಲ್ಲ. ಈ ಥರ ಜಜ್ಜಿಟ್ಕೊಂಡು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಇದು ಇವಾಗ ಹಸಿ ವಾಸನೆ ಎಲ್ಲ ಹೋಗಬೇಕು. ನೀವು ನೋಡ್ಬೋದು ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ಹಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ಕೊಂಡೆ. ಇದಕ್ಕೆ ನಾನು 4 ಟೊಮೆಟೊ ಸಣ್ಣದಾಗಿರೋ ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆವಾಗಲೇ ಬರೀ ಈರುಳ್ಳಿ ಬೇಯಕ್ಕೆ ಹಾಕಿದೆ. ಇವಾಗ ಟೊಮೆಟೊ ಹಾಕಿದ್ರೆ ಟೊಮೆಟೊ ಬೇಯೋಕ್ಕೆ ಒಂದು ಸ್ವಲ್ಪ ಹಾಕಿದೆ. ನಾನು ಒಂದೇ ಸರಿ ಹಾಕೋಕ್ಕೆ ಹೋಗಲ್ಲ ಉಪ್ಪನ್ನ, ಯಾಕಂದರೆ ಅದು ಬರೀ ಈರುಳ್ಳಿ ಮಾತ್ರ ಉಪ್ಪು ಎಳ್ಕೊಂಡು ಉಪ್ಪಾಗೋಗ್ಬಿಡುತ್ತೆ. ಅದನ್ನು ಇವಾಗ ಹಾಕ್ತೆ. ನೀವು ನೋಡ್ಬೋದು ಟೊಮೆಟೊ ಸ್ವಲ್ಪ ಬೆಂದಿದೆ, ಸಾಫ್ಟ್ ಆಗಿದೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಕಡ್ಡಿ ಇರುತ್ತಲ್ವ ಅದನ್ನು ಮಾತ್ರ ಹಾಕ್ಕೊಂಡೆ. ಅದು ಸ್ವಲ್ಪ ಬೇಯಬೇಕಾಗತ್ತೆ ಅಂತ. ಟೊಮೆಟೊ ಎಲ್ಲ ಬೆಂದಿದೆ ಆಲ್ಮೋಸ್ಟು. ಇದಾಗಿದೆ. ಇವಾಗ ಟೊಮೆಟೊ ಎಲ್ಲ ಬೆಂದಿದೆ. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡೆ. ಒಂದು 4 ಸ್ಪೂನ್ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ಸಾಕು. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಜಾಸ್ತಿ ಬೇಯಿಸೋದು ಬೇಕಿಲ್ಲ, ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು. ಇವಾಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ. ಕರ್ಬೇವಿನ ಸೊಪ್ಪು ಮೊದಲೇ ಹಾಕ್ಕೊಂಡ್ಬಿಟ್ರೆ ನಾವು ಅದು ಫ್ಲೇವರ್ ಎಲ್ಲ ಹೋಗ್ಬಿಡುತ್ತೆ. ಒಂಥರ ಫ್ಲೇವರ್ ಇರಲಿ, ಚೆನ್ನಾಗಿರಲಿ ಅಂತ ನಾನು ಲಾಸ್ಟಲ್ಲಿ ಹಾಕ್ಕೊತೀನಿ.
ಸೊ ಇದು ಇವಾಗ ಆಗಿದೆ. ಸೊ ನಾನು ಗೊಜ್ಜನ್ನೆಲ್ಲ ತೆಗೆದಿಟ್ಕೊತೀನಿ. ಸೊ ಇವಾಗ ಅನ್ನ ಕಲಿಸ್ತಾ ಇದ್ದೀನಿ. ಸೊ ಇದಕ್ಕೆ ಮಾಡಿಟ್ಕೊಂಡಿರೋ ಅನ್ನನ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ನೋಡ್ಬೋದು ಟೊಮೆಟೊ ಚಿತ್ರಾನ್ನ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಹುರಿದಿಟ್ಕೊಂಡಿರೋ ಕಡಲೆ ಬೀಜ, ಸೊ ಅದನ್ನು ಹಾಕ್ಕೊಂಡೆ. ನೋಡಿ, ಈ ಥರ ಕಡಲೆ ಬೀಜ ನಾವು ತಿನ್ಬೇಕಾದ್ರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಟೊಮೆಟೊ ಚಿತ್ರಾನ್ನ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಕ್ಳಿಗೆ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.